ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೂಪರ್ ರಾಯಲ್ ವಿತ್ ವೆರಿ ಹೆಲ್ತಿ. ಇವತ್ತು ನಾನು ರವೆ ರೊಟ್ಟಿ ಮಾಡೋದು ತೋರಿಸ್ತಾ ಇದ್ದೀನಿ. ರವೆ ರೊಟ್ಟಿ ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ. ಫಸ್ಟು ಒಂದು 2 ಬೌಲು ರವೆ ತೊಗೊಳ್ಳಿ. ನೆಕ್ಸ್ಟ್ ಇದಕ್ಕೆ ಯಾವ ಬೇರೆ ಹಿಟ್ಟನ್ನು ಮಿಕ್ಸ್ ಮಾಡೋ ಅವಶ್ಯಕತೆ ಇಲ್ಲ. ಇದಕ್ಕೆ 1 ಕ್ಯಾರೆಟು ನಾನು ತುರಿದಿಟ್ಕೊಂಡಿದ್ದೆ, ಅದನ್ನು ಆ್ಯಡ್ ಮಾಡಿದ್ದೀನಿ. ನೆಕ್ಸ್ಟ್ ಇದಕ್ಕೆ ನಾನು 2 ಈರುಳ್ಳಿನ ಮತ್ತು 4-5 ಹಸಿಮೆಣ್ಸಿನ್ಕಾಯಿನ, ಸ್ವಲ್ಪ ಕೊತ್ತಂಬರಿ ಮತ್ತು ಸಬ್ಬಸಿಗೆ ಸೊಪ್ಪಿತ್ತು, ಅದನ್ನೆಲ್ಲ ಸಣ್ಣಗೆ ಹೆಚ್ಚಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಈ ಥರ ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ಲೈಕ್ ಬೋಂಡಾಗೆ ಮಾಡ್ಕೊತೀರಲ್ಲ ಆ ಥರ ಇಟ್ಟಿರಲಿ. ಈ ಥರ ಮಿಕ್ಸ್ ಮಾಡಿ ತವ ಕಾಯಿದ ಮೇಲೆ ಅದಕ್ಕೆ ಎಣ್ಣೆ ಹಾಕಿದ ತಕ್ಷಣ ಹಾಕ್ಬಾರ್ದು. ಎಣ್ಣೆ ಹಾಕಾದ್ಮೇಲೆ 1 ರೌಂಡ್ ನೀರು ಹಿಂಗೆ ಚುಮ್ಕಿಸಿ ಅದನ್ನು ಒಂದ್ಸಲಿ ಸ್ಪ್ರೆಡ್ ಮಾಡಿ ನೆಕ್ಸ್ಟು ಈ ಥರ ಬಳದ್ರೆ ಈ ಥರ ಪ್ಲೇಟ್ ಮುಚ್ಚಿ ಬೇಯಿಸಿದ್ರೆ ರವೆ ರೊಟ್ಟಿ ರೆಡಿ ಆಗುತ್ತೆ. ಇದನ್ನು ಕೈಯಲ್ಲೇ ಮಾಡ್ಬೋದು, ಏನು ಕೈ ಸುಡುತ್ತೆ ಅನ್ನೋದೇನಿಲ್ಲ. ಅಂದರೆ ಎಣ್ಣೆ ಜಾಸ್ತಿ ಹಾಕೋ ಬದಲು ನೀರನ್ನ ಚುಮ್ಕಿಸ್ಕೊಂಡು ಈ ಥರ ರವೆ ರೊಟ್ಟಿನ ಬಳದ್ಬಿಟ್ಟು ಆಮೇಲೆ ಬೇಕಾದರೆ ನೀವು ಎಣ್ಣೆನ 1-2 ಸ್ಪೂನು ಆ್ಯಡ್ ಮಾಡ್ಕೊಬೋದು ಮೇಲೆ. ನೋಡಿ ಈ ಥರ ರೆಡಿಯಾಗುತ್ತೆ ಫ್ರೆಂಡ್ಸ್. ಇದು ರವೆ ರೊಟ್ಟಿ ಕಾಯಿ ಚಟ್ನಿ ಜೊತೆ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಇದನ್ನು ನೀವು ಒಂದ್ಸಲಿ ಮನೇಲಿ ಟ್ರೈ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.